ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಸ್ಟೂಡೆಂಟ್ಸ್ ಯಾರ್ಯಾರ ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಸೆಷನಲ್ಲಿ ನಾನು ಕನ್ನಡ ಜಿಲ್ಲಾ ಮಟ್ಟದ ದ್ವಿತೀಯ PUC ಮಧ್ಯವಾರ್ಷಿಕ ಪರೀಕ್ಷೆ ಅಕ್ಟೋಬರ್ 2023 ನಡೆದಿರುವಂಥ ಕ್ವಶನ್ ಪೇಪರ್ನ ಇಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಿದ್ದೀನಿ. ಸೊ ಇದು ಮಿಡ್ ಟರ್ಮ್ ಕ್ವಶನ್ ಪೇಪರು ಕನ್ನಡ ಅಕ್ಟೋಬರ್ 2023 ನಡೆದಿರುವಂಥದ್ದು. ಇಟ್ಸ್ ವೆರಿ important and useful video for upcoming midterm exams of your 2024 exam. Okay, so 10 ಮಾರ್ಕ್ಸಿಗೆ 10 ಚೂಸ್ ದ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆ, ಸೊ ಇವೇ ಕ್ವಶನ್ಸು ರಿಪೀಟು ಸುಮಾರು ಸತಿ ಆಗುತ್ತೆ, ಡೋಂಟ್ ನೆಗ್ಲೆಕ್ಟ್. ಓಕೆ, ಜಸ್ಟ್ ನೀವು ಹೋಗೋಕ್ಕಿಂತ ಮುಂಚೆ ಎಕ್ಸಾಮ್ ಹಾಲಿಗೆ ಅಥವಾ ಎಕ್ಸಾಮ್ ಹಿಂದಿನ ದಿನ ಒಂದು ಸತಿ ಕ್ವಶನ್ ಪೇಪರ್ನ, ಓಲ್ಡ್ ಕ್ವಶನ್ ಪೇಪರ್ನ ಒಂದು ಸತಿ ನೋಡ್ಕೊತಾ ಹೋಗಿ. ಬಿಕಾಸ್ ಓಲ್ಡ್ ಕ್ವಶನ್ ಪೇಪರ್ ಎಷ್ಟು ರೆಫರ್ ಮಾಡ್ತೀರೋ ಅಷ್ಟೇ ರಿಪೀಟೆಡ್ ಕ್ವಶನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ಸತಿ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ಓಲ್ಡ್ ಕ್ವಶನ್ ಪೇಪರ್ಸ್ನ ಒಂದು ಸತಿ ನೋಡ್ಕೊತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಬಿಟ್ಟ ಸ್ಥಳ 5 ಕ್ವಶನ್ನು 5 ಮಾರ್ಕ್ಸ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ 5 ಕ್ವಶನ್ನು 5 ಮಾರ್ಕ್ಸು. ಹೊಂದಿಸಿ ಮೀನ್ಸ್ ಮ್ಯಾಚ್ ಫಾಲೋಯಿಂಗ್ಸಲ್ಲಿ ಮಾತ್ರ ಒಂದಲ್ಲ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಏನು ಕೊಟ್ಟಿರ್ತಾರೆ ಅಂತ ಅಂದರೆ ಗೊತ್ತಾ, ಮ್ಯಾಚ್ ದ ಫಾಲೋಯಿಂಗಲ್ಲಿ ಆ್ಯಕ್ಚುಲಿ ಯಾವಾಗ ನೋಡಿದ್ರು ಕೇಳೋದು ಒಂದು ಲೆಸನ್ ನೇಮ್ ಕೊಟ್ಟಿರ್ತಾರೆ, ಒಂದು ಲೆಸನ್ ಅಥವಾ ಪೊಯಮೊಟ್ಟು ಏನೋ ಕೊಟ್ಟಿರ್ತಾರೆ. ಆ ಕಡೆ ಮಾತ್ರ ಇದನ್ನು ಯಾರು ಬರೆದಿರೋದು, ನೀವು ಎಲ್ಲ ಕ್ವಶನ್ಸ್ ಪೇಪರಲ್ಲೂ ನೋಡಿ ಕ್ಲೀನಾಗಿ ಕೃತಿ ಆಗಿರ್ಬೋದು, ಹಾಗೆ ಮೇಯ್ನಾಗಿ ಯಾರು ಈ ಪಾಠನ ಬರೆದಿರೋರು, ಕವಿ. ಓಕೆ, ಸೊ ಇದನ್ನು ಕ್ಲೀನಾಗಿ ತಿಳ್ಕೊಂಡ್ರೆ ಮ್ಯಾಚ್ ದ ಫಾಲೋಯಿಂಗ್ 5ಕ್ಕೆ 5 ನೀವು ಔಟ್ ಆಫ್ ವರ್ಡ್ ತೆಕ್ಕೋಬೋದು. ಇದೇ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಡುವಂಥದ್ದು ಯಾವಾಗ ನೋಡಿದ್ರು ಒಂದು ಯಾರು ಬರೆದಿರೋರು ಅಂತ ಕೊಟ್ಬಿಡ್ತಾರೆ, ಮತ್ತು ಆ ಕಡೆ ಒಂದು ಪಾಠದ ನೇಮ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಮ್ಯಾಚ್ ಮಾಡಬೇಕು. ಈ ಥರ ಈಸಿಯಾಗಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗಲ್ಲಿ ಔಟ್ ಆಫ್ ವರ್ಡ್ ತಗೋಬೋದು. ಸೊ ನೆಕ್ಸ್ಟು 2-3 ವಾಕ್ಯದಲ್ಲೂ ಕೂಡ ಹೇಳ್ತಾ ಇದ್ದೀನಿ ನಾನು. ಪೊಯಮ್ ಕೊಡ್ತಾರೆ, ಲೆಸನ್ ಕೊಡ್ತಾರೆ, ಆಮೇಲೆ ದೀರ್ಘ ಗದ್ಯ ಕ್ವಶನ್ಸ್ನ ಕೊಡ್ತಾರೆ. ಓಕೆನಾ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಈಸಿ ಕ್ವಶನ್ಸು. ಇವೇ ಆ್ಯಕ್ಚುಲಿ ತುಂಬ ಸತಿ ರಿಪೀಟ್ ಆಗುತ್ತೆ. 2-3 ವಾಕ್ಯದ್ದು ಇದು ದೀರ್ಘ ಗದ್ಯದ್ದು. ಸೊ ನೆಕ್ಸ್ಟು ಕೂಡ ಅದೇ ಥರ ಇರುತ್ತೆ. ಸಂದರ್ಭ ಕೂಡ ಹಂಗೆ ಇರುತ್ತೆ. ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಳಿ ಇದು ಯಾವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ, ಸೊ ಇದನ್ನು ಬರೀರಿ, ಮತ್ತು ಸಂದರ್ಭ ಏನು ಅಂತ ಬರೀರಿ. ಓಕೆ, ಮತ್ತು ಇನ್ನೂ ಒಂದು ಪಾಯಿಂಟು ಏನು, ಸೊ ಇದರಿಂದ ಏನು ಅರ್ಥ ಆಯಿತು ಲೈಕ್ ಅದನ್ನು ಕೂಡ ಬರೀರಿ. ಅಂದರೆ 3ಕ್ಕೂ ಒಂದೊಂದು ಮಾರ್ಕ್ಸ್ ಅಂತ ಡಿವೈಡ್ ಮಾಡಿರ್ತಾರೆ. ಸೊ ಇವಾಗ ಗ್ರಾಮರು, ಈ ಗ್ರಾಮರ್ ಏನಿದಾವಲ್ಲ ಅದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇವೇ ಮೇ ಬಿ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕ್ವಶನ್ ಪೇಪರ್ಸ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ.